ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಕೇಶ್ವರ ಪಟ್ಟಣದಲ್ಲಿರುವ ಸಂಗೊಳ್ಳಿ ರಾಯಣ್ಣ ನಗರ ಹತ್ತಿರ ಇರುವ ಶ್ರೀ ಗುಪ್ತಾದೇವಿ ಜಾತ್ರಾ ಮಹೋತ್ಸವ ಜರುಗಿತು. ಶ್ರೀ ಗುಪ್ತಾದೇವಿ ಜಾತ್ರಾ ಮಹೋತ್ಸವಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀಮನ್ ನಿರಂಜನ ಪುರಸ್ವರೂಪಿ ಜಗದ್ಗುರು ಡಾಕ್ಟರ್ ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿಡಸೋಸಿ ಹಾಗೂ ಶ್ರೀಮದ್ ಜಗದ್ಗುರು ಶ್ರೀ ಪರಮಪೂಜ್ಯ ಸಜ್ಜಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಮಹಾರಾಜ್ ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಮಠ ಸಂಕೇಶ್ವರ ಕರ್ವೀರ್ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಗುಪ್ತಾದೇವಿ ಅಮ್ಮನವರ 4ನೇ ಜಾತ್ರಾ ಮಹೋತ್ಸವ ಜರುಗಿತು. ಶ್ರೀ ಶಾಲಿವಾನ ಶಕೆ 1947-48ನೇ ಸೌರ ಸಂವತ್ಸರ ಋತು ಉತ್ತರಾಯಣ ಚೈತ್ರ ಮಾಸ ಕೃಷ್ಣ ಪಕ್ಷ ಮಂಗಳವಾರ ದಿನಾಂಕ 31 ಮಾರ್ಚ್ 2026ರಂದು ಮುಂಜಾನೆ 7 ಗಂಟೆಯಿಂದ ಅಮ್ಮನವರ ಅಭಿಷೇಕ ಮತ್ತು ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಮುಂಜಾನೆ 9 ಗಂಟೆಗೆ ಅಂಬಲಿಕೊಡ ದಾನಮ್ಮ ದೇವಿ ದೇವಸ್ಥಾನದಿಂದ ತರುವ ಕಾರ್ಯಕ್ರಮ ಜರುಗಿತ್ತು. ಸರ್ವ ಸದ್ಭಕ್ತರಿಗೆ ಮಹಾಪ್ರಸಾದದ ಆಯೋಜನೆ ಮಾಡಲಾಗಿತ್ತು. ನಿರ್ಸೋಸಿ ಶ್ರೀಗಳಿಂದ ಆಶೀರ್ವಚನ ಕೂಡ ನಡೆಯಿತು. ಸಾವಿರಾರು ಭಕ್ತಾದಿಗಳು ಶ್ರೀ ಗುಪ್ತಾದೇವಿ ಜಾತ್ರಾ ಮಹೋತ್ಸವದಲ್ಲಿ ಭಕ್ತಿಯಿಂದ ಪಾಲ್ಗೊಂಡಿದ್ದರು. ಶ್ರೀ ಗುಪ್ತಾದೇವಿ ಮಂದಿರದ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಭಕ್ತರು, ಸಂಗೊಳ್ಳಿ ರಾಯಣ್ಣ ನಗರದ ನಿವಾಸಿಗಳು, ಸಂಕೇಶ್ವರದ ನಾಗರಿಕರು ಹಾಗೂ ಅನೇಕ ಭಕ್ತಾದಿಗಳು, ಮಹಿಳೆಯರು ಭಕ್ತಿ ಭಾವದಿಂದ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. सकल साधु संत महाराज की जय. जय मंगलम जय महादेव महादेव. ಎಲ್ಲರೂ 2 ಲೈನ್ ಮಾಡಿ ಸಭಾಷ ಹೋಗ್ರಿ. ಅವಕಾಶ ನೋಡ್ರಿ. ಮಂಗಲ ಮಂಗಲೇ ಶಿವೆ ಸರ್ವಾರಂಭಕ ತ್ರಂಬಕ ದೇವಿ ನಾರಾಯಣ ನಮಸ್ಕುಲೆ ನಮಸ್ತೆ. नांदेशी शोभा मंगलम कामित परपुरु सकल सारा सारसशीला देवस्मृतां सां सरोतो जय मंगलम जय नमः पार्वती महादेव.
ತೆಗೆದು ಹಾಂ जय मंगलम जय नमः पार्वतीश्वर ನಾವು ಇರಾಗಿ ಈ ಅಡ್ಡಾಡೋ ದೇವ್ರದವಲ್ಲ ಯಾವ ಅಡ್ಡಾಡೋ ದೇವ್ರು ಈಗ ಬಂದವಲ್ಲ ಎಲ್ಲ ಅಡ್ಡಾಡೋ ದೇವ್ರು ಇವೆಲ್ಲ ಇವು ಈ ಕಡೆಗಿರೋವು ಇಲ್ಲಿ ಕೂತಿರೋವು ಎಲ್ಲ ಅಡ್ಡಾಡೋ ದೇವ್ರು ಇವೆಲ್ಲ. ಈ ಅಡ್ಡಾಡೋ ದೇವ್ರು ತೃಪ್ತಿ ಆದ್ರು ಅಂದ್ರೆ ಆ ದೇವ್ರಿಗೆ ತೃಪ್ತಿ ಆತು ಅಂತ ಹೇಳಿದ್ರು ಅವರು. ಎಷ್ಟು ಚಂದ ಇಟ್ರು ನೋಡ್ರಿ ಎಲ್ಲ. ಶಿವಯೋಗಿನೇ ಸಂತೃಪ್ತಿ ತೃಪ್ತೋ ಭವತಿ ಶಂಕರ ಅಂದ್ರ ಅವರು. ಶಂಕರನಿಗೆ ಪಾರ್ವತಿಗೆ ತೃಪ್ತಿ ಆಗೋದು ಯಾವಾಗ ಅಂತಂದ್ರೆ ನೀವೆಲ್ಲ ಊಟ ಮಾಡ್ತಿರಲ್ಲ, ಊಟ ಮಾಡಿ ಆನಂದ ಪಡ್ತಿರಲ್ಲ, ಈ ಆನಂದ ದೇವರಿಗೆ ಹೋಗ್ತದೆ. ದೇವ್ರು ಕಾಣಲ್ಲ ನಮಗೆ. ಲಗ್ನದಾಗ ನೀವು ಊಟ ಮಾಡಿಸ್ತೀರಿ, ವಾಸ್ತು ಶಾಂತಿಯಾಗ ಊಟ ಮಾಡಿಸ್ತೀರಿ. ಕಾರಣ ಏನು ಅಂದರೆ ಲಗ್ನದಾಗ ನೀವೆಲ್ಲರೂ ಹೋಗಿ ಅಕ್ಷತೆ ಹಾಕಿ ಆರಾಮಾಗಿ ಕುತ್ಕೊಂಡು ಊಟ ಮಾಡಿ ತೃಪ್ತಿ ಪಟ್ಟು ಬಂದ್ರಿ ಅಂದರೆ ಆ ನಿಮ್ಮ ತೃಪ್ತಿ ಆ ಮನೆತನಕ್ಕೆ ಮುಟ್ಟುತ್ತದೆ, ಆ ವಧುವರರಿಗೆ ಮುಟ್ಟುತ್ತದೆ. ಇದು ದೈವತ್ವ. ಮನುಷ್ಯನಲ್ಲಿ ಕಾಣ್ತಕ್ಕಂಥ ದೈವತ್ವವನ್ನು ಹೇಳಿದ್ರು ಅವರು. ಅದಕ್ಕೆ ಅವ್ರು ಹೇಳಿದರು ಶಿವಯೋಗಿನೇ ಸಂತೃಪ್ತಿ ತೃಪ್ತೋ ಭವತಿ ಶಂಕರ ಅಂದ್ರೆ ಶಂಕರನ ಇಟ್ಟರು ಅವರು. ಯಾರು ತೃಪ್ತಿ ಪಡ್ತಾರೆ ಅಂದರೆ ಶಿವನಿಗೆ ತೃಪ್ತಿ ಆಗ್ತದೆ. ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ತೃಪ್ತಿಯಾಗಿದ್ದು ಅಂದ್ರೆ ಮನಸ್ಸು ಚೆನ್ನಾಗಿ ತೃಪ್ತಿಯಾಗಿತ್ತು ಅಂದ್ರೆ ಮನೆ ಚಲೋ ಇರ್ತದೆ. ಮನೆ ಚಲೋ ಆಯ್ತು ಅಂತಂದ್ರೆ ಓಣಿ ಚಲೋ ಆಗ್ತದೆ, ಓಣಿ ಚಲೋ ಆತಂದ್ರೆ ದೇಶ ಚಲೋ ಆಗ್ತದೆ. ಮನುಷ್ಯ ಚಲೋ ಆದ ಅಂತಂದ್ರೆ ಎಲ್ಲ ಚಲೋ ಆದಂಗೆ ಅಂತ. ಅದಕ್ಕೆ ಅವನು ಪಂಪ ಬರಿತಾನೆ, ಮನುಕುಲ ಬದುಕಬೇಕೆಂದು ಕಾವ್ಯ ಬರೆಯುತ್ತೇನೆ ಅಂತ ನಾವ. ಶರಣರು ಅದನ್ನೇ ಹೇಳಿದರು, ದಾಸರು ಅದನ್ನೇ ಹೇಳಿದರು, ಎಲ್ಲರೂ ಅದನ್ನೇ ಹೇಳಿದ್ರು. ತಮ್ಮ ನಾವು ಒಬ್ಬ ಚಲೋ ಇರೋದಲ್ಲ, ನೀವೆಲ್ಲ ಚಲೋ ಆಗಬೇಕು. ನೀವೆಲ್ಲ ಚಲೋ ಆಗಬೇಕನ್ನೋ ಸಲುವಾಗಿ ದೇವಿ ಗುಡಿ ಕಟ್ಟೋದು, ಅದರ ಹೆಸರಲ್ಲಿ ಪ್ರಸಾದ ಮಾಡೋದು. ನಿಮಗೇನು ಬೇಕೆಲ್ಲ ಮಾಡ್ಕೋತಿರಲ್ಲ. ಎಷ್ಟು ಚಂದ ಹಾಕಿರಿ ನೋಡ್ರಿ ಉಂಡಿ ಒಳಗೆ. ಈಗ ಅವ್ರು ನೋಡಿದ್ರೆ ಉಣ್ಬೇಕು ಅನಿಸ್ತದೆ. ನೀವು ತೃಪ್ತಿ ಆದ್ರಿ, ಆ ತೃಪ್ತಿ ಆದ್ರಿ ಅಂದ್ರೆ ದೇವಿಗೆ ತೃಪ್ತಿ ಆದ್ರಿ. ಅದಕ್ಕೆ ನಮ್ಮವರು ಭಾಳ ಒಳ್ಳೆ ಕಾನ್ಸೆಪ್ಟನ್ನು ಕೊಟ್ಟರು ಭಾರತದಲ್ಲಿ. ಈ ಧರ್ಮಗಳಲ್ಲಿ ಒಳ್ಳೆ ಕಾನ್ಸೆಪ್ಟನ್ನು, ದಾಸೋಹ ಪದ್ಧತಿಯನ್ನು ಯಾಕೆ ಇಟ್ಟರು ಅಂತ ಹೇಳಿದ್ರೆ ಇದಕ್ಕೆ ಇಟ್ಟರು. ಅವರೆಲ್ಲ ನೀವು ಲಗ್ನದಾಗ ಹೋಗಿ ಊಟ ಮಾಡಿದಂದ್ರೆ, ವಾಸ್ತುಶಾಂತಿಯಾಗಿ ಊಟ ಮಾಡಿದಂದ್ರೆ ಆ ತೃಪ್ತಿ ಆ ಮನೆತನಕ್ಕೆ ಸಮಾಧಾನವನ್ನು ಕೊಡ್ತಕ್ಕಂಥ ವ್ಯವಸ್ಥೆ. ಅದಕ್ಕೆ ಎಷ್ಟೋ ಜನ ದಾಸೋಹ ಮಾಡ್ತೀವಿ ಅಂದ್ರೆ ನಮ್ಮದೊಂದು ಅಕ್ಕಿ ತೊಗೊಂಡೋಗ್ರಿ, ಬ್ಯಾಳಿ ತೊಗೊಂಡೋಗ್ರಿ. ಯಾಕಂತಾರೆ ಅಂದ್ರೆ ನೀವು ಕೇಳ್ತೀರಿ ಅಂತ ಅನ್ನೋದಿಲ್ಲ, ಕೇಳಲಾರ್ದೆ ಕೊಡ್ತಾರೆ ಎಷ್ಟೋ ಜನ. ಯಾಕೆ ಅಂದರೆ ನಾವು ಇಷ್ಟು ಮಂದಿಗೆಲ್ಲ ಊಟ ಮಾಡಿಸೋದಾಗಲ್ಲ. ಅಲ್ಲಿ ಊಟ ಮಾಡ್ತಾರೆ ಅಂತಂದ್ರೆ ಅದು ನಮಗೆ ತೃಪ್ತಿ ಆಗುತ್ತೆ. ಶ್ರಾವಣ ಮಾಸದಲ್ಲಿ ಒಂದು ಪದ್ಧತಿ ಇತ್ತು. ನಾವು 3000 ಮಠದಲ್ಲಿದ್ದಾಗ ಒಂದು ಪದ್ಧತಿ ಬೇಕಾಗಿದೆ. ನಾನು ಎಲ್ಲ ಭಾಳ ಜನ ಸಾಹಿತ್ಯರು ಬಂದಾರೆ ಅಂತ ಹೇಳ್ತಾರೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಮಾತು ಗ್ರಾಮ ಹಾಂ ಚಲೋ
ಹಾಂ ಬರ್ರಿ ಒಂದು ಮಿನಿಟ್